ಎಲ್ಲರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ನೀವೆಲ್ಲರೂ VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಗ್ರಾಮ ಆಡಳಿತ ಅಧಿಕಾರಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ ಬಗ್ಗೆ ಮಾಹಿತಿಯನ್ನು ಕೇಳಿದ್ರಿ. ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ನಾನು ಇಂದಿನ ವಿಡಿಯೋದಲ್ಲಿ ನಿಮಗೆ ಪೇಪರ್ 1 ಅಂದರೆ ಪ್ರಚಲಿತ ಘಟನೆಗಳು ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಪ್ರಶ್ನೆಗಳು ಬರ್ತವು ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದರೆ ಸಿಲೆಬಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪೇಪರ್ 2 ಅಲ್ಲಿ ನಾವು ಏನೇನು ಓದ್ಕೋಬೇಕು ಎಂಬುದರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೀನಿ. ಯಾರೆಲ್ಲ ತರಗತಿಯನ್ನು ಕೇಳ್ತಾ ಇದ್ರಲ್ಲ, ನಿಮ್ಗೆ ಅನಿಸಿದಂತಹ ಕಾಮೆಂಟನ್ನು ಮಾಡಿ, ಶೇರ್ ಮಾಡಿ, ನಿಮ್ಮ ಇನ್ನಿತರ ಸ್ನೇಹಿತರಿಗೆ ಹಾಗೆ ಸಪೋರ್ಟ್ ಮಾಡಿ. ನೀವು ಮಾಡ್ತಕ್ಕಂಥ ಸಪೋರ್ಟಿಂದ ನಾನು ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಬನ್ನಿ, ನಾನು ನಿಮಗೆ ಇಂದಿನ ವಿಡಿಯೋದಲ್ಲಿ VAO ಅಂದರೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ 1 ಪೇಪರ್ 2 ಬಗ್ಗೆ ಸಿಲೆಬಸ್ ಇದೆ, ಏನೇನಿದೆ ಎಂಬುದರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಭಾಗ A, ಪ್ರಚಲಿತ ಘಟನೆಗಳು ಹಾಗೂ ಸಾಮಾನ್ಯ ಜ್ಞಾನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಸಂಕ್ಷಿಪ್ತ ಅಧ್ಯಯನ ಕೈಪಿಡಿ, ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜ್ ಸ್ಟಡಿ ನೋಟ್ಸ್. ಫಸ್ಟ್ ಒನ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಮುಖ ಘಟನೆಗಳ ಬಗ್ಗೆ ನಾವು ನೋಡ್ಕೋಬೇಕು. ಅದರಲ್ಲಿ ಏನೇನು ನಾವು ನೋಡ್ಕೋಬೇಕು ಅಂದರೆ, ಶೃಂಗಸಭೆಗಳ ಬಗ್ಗೆ ನೋಡ್ಕೋಬೇಕು, ಸಮ್ಮೇಳನಗಳು, G20, ಬ್ರಿಕ್ಸ್, BRICS, ಏಷ್ಯನ್, ASEAN ಮತ್ತು UN ಅಂದರೆ ಸಂಯುಕ್ತ ರಾಷ್ಟ್ರ ಸಂಘ ಸಮ್ಮೇಳನಗಳು ನಡೆದಂತಹ ಸ್ಥಳಗಳು ಎಲ್ಲಿ, ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು, ಅವುಗಳ ಮುಖ್ಯ ಧ್ಯೇಯ ಏನಾಗಿತ್ತು, ಥೀಮ್ ಏನಾಗಿತ್ತು ಎಂಬುದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ಕೋಬೇಕು. ಇನ್ನು ಸುದ್ದಿಯಲ್ಲಿರುವ ಚಂದ್ರಯಾನ ಮತ್ತು ಬಾಹ್ಯಾಕಾಶ ಯೋಜನೆಗಳ ಬಗ್ಗೆ ನೋಡ್ಕೋಬೇಕು. ಅಂದರೆ ISRO, ISRO, ಚಂದ್ರಯಾನ 3, ಆದಿತ್ಯ L1 ಸೂರ್ಯನ ಅಧ್ಯಯನ ಬಗ್ಗೆ ಸಂಬಂಧಪಟ್ಟಿದ್ದು, ಗಗನಯಾನ ಮಾನವ ಸಹಿತ ಬಾಹ್ಯಾಕಾಶ ಯೋಜನೆಗೆ ಸಂಬಂಧಪಟ್ಟಿರುವಂಥದ್ದು, NASA NASA ಆರ್ಟಿಮಿಸ್ ಅನ್ನುವಂತಹ ಯೋಜನೆ ಬಗ್ಗೆ ಪರಿಕಲ್ಪನೆ ಕೊಟ್ಟಿದೆ. ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಬೇಕು. ಇನ್ನು ಅಂತಾರಾಷ್ಟ್ರೀಯ ಸಂಬಂಧಗಳು, ಭಾರತವು ಇತರ ದೇಶಗಳೊಂದಿಗೆ ಮಾಡಿಕೊಂಡಂತಹ ಪ್ರಮುಖ ದ್ವಿಪಕ್ಷೀಯ ಒಪ್ಪಂದಗಳು, ಆಮೇಲೆ ರಕ್ಷಣಾ ಒಪ್ಪಂದಗಳು ಮತ್ತು ಜಂಟಿ ಮಿಲಿಟರಿ ಅಭ್ಯಾಸಗಳು. ಉದಾಹರಣೆಗೆ ಮಲಬಾರ್, ವರುಣ, ಗರುಡ ಇವುಗಳ ಬಗ್ಗೆ. ಇದಿಷ್ಟೇ ಅಲ್ಲದೆ ಇನ್ನೂ ಕೂಡ ಮಾಹಿತಿ ನಾವು ತಿಳ್ಕೊಳ್ಬೇಕು. ಇನ್ನು ಪ್ರಶಸ್ತಿಗಳು ಮತ್ತು ಗೌರವಗಳು, ಅವಾರ್ಡ್ಸ್ ಮತ್ತು ಹಾನರ್ಸ್ ಅಂತ ಕರಿತೀವಿ. ನೋಡಿ, ಪ್ರಶಸ್ತಿ ವರ್ಗ ಮತ್ತು ಪ್ರಮುಖ ಪ್ರಶಸ್ತಿಗಳು ಮತ್ತು ಮುಖ್ಯಾಂಶಗಳು ಅಂತಿದೆ. ಇಲ್ಲಿ 2025 ಮತ್ತು 26ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಎಲ್ಲ ಪ್ರಶಸ್ತಿಗಳ ಬಗ್ಗೆ ನಾವು ನೋಡ್ಕೋಬೇಕು. ಅದರಲ್ಲಿ ಪ್ರಮುಖವಾದ ಅಂದರೆ ರಾಷ್ಟ್ರೀಯ ಶ್ರೇಷ್ಠ ಪ್ರಶಸ್ತಿಗಳು ಅಂದರೆ ಅವು ಭಾರತ ರತ್ನ ಪ್ರಶಸ್ತಿ, ಪದ್ಮ ಪ್ರಶಸ್ತಿಗಳು. ಅದರಲ್ಲಿ ಪದ್ಮ ಪ್ರಶಸ್ತಿಯಲ್ಲಿ ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ ನಮ್ಮ ಕರ್ನಾಟಕಕ್ಕೆ ಬಂದಿರುವವರಾಗಿರ್ಬೋದು ಅಥವಾ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಸಂಪೂರ್ಣವಾದಂತಹ ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಇನ್ನು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ನೋಡಿ, ಇಲ್ಲಿ ಕರ್ನಾಟಕ ರತ್ನ, ರಾಜ್ಯೋತ್ಸವ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕು. ಅದಷ್ಟೇ ಅಲ್ಲದೆ ಪಂಪ ಪ್ರಶಸ್ತಿಯನ್ನು ಯಾವಾಗಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅದಕ್ಕಿರ್ತಕ್ಕಂಥ ಅನುದಾನ ಎಷ್ಟು, ಆಮೇಲೆ ಅದನ್ನು ಯಾರು ಕೊಡ್ತಾರೆ, ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ, ಹೀಗೆ ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ರೀತಿ ಪ್ರತಿಯೊಂದನ್ನು ನೀವು ನೋಡ್ಕೊಳ್ಳಿ. ಆಮೇಲೆ ಸಾಹಿತ್ಯ ಪ್ರಶಸ್ತಿಗಳು ಯಾವುದಕ್ಕೆ ಕೊಡ್ತಾರೆ, ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಬೂಕರ್ ಪ್ರಶಸ್ತಿ. ಈ ಪ್ರಶಸ್ತಿಗಳನ್ನು ನೋಡ್ಕೊಳ್ಬೇಕಾದ್ರೆ ಈಗ 2025ನೇ ಸಾಲಿನಲ್ಲಿ ಬಂದಿರತಕ್ಕಂಥ ಪ್ರಶಸ್ತಿಗಳು ಯಾವುವು ಎಂಬುದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಆಮೇಲೆ ಈಗ ನಾನು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಆಗಿದ್ದು ಯಾವಾಗಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಯಾವ ಕ್ಷೇತ್ರಕ್ಕೆ ಇದನ್ನು ಕೊಡ್ತಾರೆ, ಇದುವರೆಗೂ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಂತಹ ಕನ್ನಡಿಗರ ಬಗ್ಗೆ ನೋಡ್ಕೊಳ್ಳಿ. ಅದಷ್ಟೇ ಅಲ್ಲದೆ ಬೇರೆ ರಾಜ್ಯದ ಸಾಹಿತ್ಯಗಾರರಿಗೆ ಜ್ಞಾನಪೀಠ ಪ್ರಶಸ್ತಿ, ನಾನು ನಿಮಗೆ ಎಕ್ಸಾಂಪಲ್ ಇದೊಂದೇ ಹೇಳ್ತೇನೆ, ಅಂದರೆ ಇದೊಂದೇ ಪರ್ಟಿಕ್ಯುಲರ್ ನೋಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಿಮ್ಗೆ ಈ ರೀತಿಯಾಗಿ ಹೇಳ್ತಾರೆ. ಇದೇ ರೀತಿಯಾಗಿ ನಾವೇನು ಮಾಡಬೇಕು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡ್ಕೋಬೇಕು, ಬೂಕರ್ ಪ್ರಶಸ್ತಿ ನೋಡ್ಕೋಬೇಕು, ಕರ್ನಾಟಕ ರಾಜ್ಯ ಸಂಬಂಧಪಟ್ಟ ಪ್ರಶಸ್ತಿಗಳನ್ನು ಕೂಡ. ಅಂದರೆ ಟೋಟಲಾಗಿ ನಾವು ಅದ್ರ ಬಗ್ಗೆ ನಾನೀಗ ಭಾರತ ರತ್ನ ಪ್ರಶಸ್ತಿ ಈ ವರ್ಷ ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾನು ನೋಡ್ತಾ ಇದ್ದೀನಿ. ಅಂದರೆ ಅದು ಉಗಮ ಆಗಿದ್ದು, ಅದು ಯಾವಾಗಿಂದ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಯಾರು ಕೊಡ್ತಾರೆ, ಯಾವ ಕ್ಷೇತ್ರಕ್ಕೆ ಕೊಡ್ತಾರೆ, ಯಾವುದಕ್ಕೆ ಕೊಡ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಇನ್ನು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನೋಡಿ. ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಅಂದರೆ ನೊಬೆಲ್ ಪ್ರಶಸ್ತಿಗಳನ್ನು ಕರಿತೀವಿ ನೋಡಿ. ನೊಬೆಲ್ ಮತ್ತು ಆಸ್ಕರ್ ಪ್ರಶಸ್ತಿಗಳು. ನೊಬೆಲ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ಮಾಡ್ತಾರೆ, ಶಾಂತಿ, ಸಾಹಿತ್ಯ, ವೈದ್ಯಕೀಯ, ಭೌತಶಾಸ್ತ್ರ, ರಸಾಯನಶಾಸ್ತ್ರ,
ಅರ್ಥಶಾಸ್ತ್ರ. ಆಮೇಲೆ ಆಸ್ಕರ್ ಪ್ರಶಸ್ತಿಗಳನ್ನು ಕೊಡ್ತಾರೆ. ಈ ಆಸ್ಕರ್ ಪ್ರಶಸ್ತಿಗಳನ್ನು ಕೊಡಬೇಕಾದ್ರೆ ಯಾವ ಚಲನಚಿತ್ರಕ್ಕೆ ಬಂದಿತ್ತು, ಹೇಗೆ, ಆಮೇಲೆ ಅದು ಸ್ಥಾಪನೆ ಆಗಿದ್ದು ವರ್ಷ ಆಗಿರ್ಬೋದು, ಯಾವಾಗಿಂದ ಕೊಡಮಾಡಿಗೆ ಸ್ಟಾರ್ಟ್ ಮಾಡಿದರು, ಯಾವುದಕ್ಕೆ ಕೊಡ್ತಾರೆ, ಎಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡೆ, ಇದುವರೆಗೆ ಆಸ್ಕರ್ ಪ್ರಶಸ್ತಿಯನ್ನು ತೆಗೆದುಕೊಂಡಂಥ ಮಹನೀಯರ ಲಿಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಹೀಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳಿ. ಇನ್ನು ಮೂರನೇದು ಕ್ರೀಡಾಲೋಕ, ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್. ನೋಡಿ, ತುಂಬ ಇಂಪಾರ್ಟೆಂಟು, ಹೌದಾ. ಈ ಸಲ ಒಲಿಂಪಿಕ್ ನಡೆದಿದೆ, ಇದ್ರ ಬಗ್ಗೆ ಎಲ್ಲರಿಗೂ ಗಮನದಲ್ಲಿರಲಿ. ತುಂಬ ನಮ್ಮ ಭಾರತಕ್ಕೆ ಚಿನ್ನ ಬಂದಿದೆ, ಯಾರ್ಯಾರು ಯಾವ್ಯಾವ ಕ್ಷೇತ್ರಕ್ಕೆ ತೆಗೆದುಕೊಂಡಿದ್ರು ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಒಲಿಂಪಿಕ್ಸ್ ಮತ್ತು ಪ್ಯಾರಾಲಿಂಪಿಕ್ಸ್. ನೋಡಿ, ಇಲ್ಲಿ ಪದಕ ವಿಜೇತ ಭಾರತೀಯ ಕ್ರೀಡಾಪಟುಗಳು ಮತ್ತು ವಿಭಾಗಗಳು. ನಾನು ನಿಮಗೆ ಪದಕವನ್ನು ಪಡೆದುಕೊಂಡಿರ್ತಕ್ಕಂತಹ ಭಾರತೀಯ ಕ್ರೀಡಾಪಟುಗಳು ಯಾರು, ಅವರು ಈ ಹಿಂದೆ ಎಷ್ಟು ಒಲಿಂಪಿಕ್ಸ್ ಸ್ಪೋರ್ಟ್ಸ್ಗಳಲ್ಲಿ ಭಾಗವಹಿಸಿ ಪದಕವನ್ನು ತೆಗೆದುಕೊಂಡಿದ್ದಾರೆ, ಅಥವಾ ನಮ್ಮ ಭಾರತ ದೇಶಕ್ಕೆ ಇದುವರೆಗೂ ಒಲಿಂಪಿಕ್ಸಲ್ಲಿ ಬಂದಿರತಕ್ಕಂತಹ ಪದಕಗಳ ಸಂಖ್ಯೆ ಎಷ್ಟು, ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದಷ್ಟೇ ಅಲ್ಲದೆ ಈ ಒಲಿಂಪಿಕ್ಸ್ ಬಗ್ಗೆ ನಾವು ತಿಳಿದುಕೊಳ್ಳುವಾಗ ಒಲಿಂಪಿಕ್ಸ್ ಯಾವಾಗಿಂದ ಸ್ಟಾರ್ಟ್ ಆಯಿತು, ಆಮೇಲೆ ಯಾವಾಗಿಂದ ಯಾವ ಕ್ರೀಡೆಯನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು, ಹೀಗೆ ಪ್ರತಿಯೊಂದನ್ನ ಬಗ್ಗೆ ತಿಳ್ಕೊಳ್ಳಿ. ಯಾವ ವಿಭಾಗಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾರೆ, ನಮ್ಮ ಭಾರತದಿಂದ ಭಾಗವಹಿಸಿದಂತಹ ಮಹನೀಯರ ಸಂಖ್ಯೆ, ಕ್ರೀಡಾಪಟುಗಳ ಸಂಖ್ಯೆ, ಅವರು ಯಾರು ಯಾವ ಕ್ಷೇತ್ರಕ್ಕೆ ಚಿನ್ನವನ್ನು ತಂದು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಎಂಬುದನ್ನು ತಿಳ್ಕೊಳ್ಳಿ. ಕ್ರಿಕೆಟ್, ICC ಪಂದ್ಯಾವಳಿಗಳು, IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಕರಿತೀವಿ, ಅದರ ವಿಜೇತರು ಮತ್ತು ಪ್ರಮುಖ ದಾಖಲೆಗಳ ಬಗ್ಗೆ ತಿಳ್ಕೊಳ್ಳಿ. ಆಮೇಲೆ ಇತರ ಕ್ರೀಡೆಗಳು ಅಂದರೆ ಟೆನ್ನಿಸ್, ಗ್ರ್ಯಾಂಡ್ ಸ್ಲಾಮ್ಗಳು, ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್, US ಓಪನ್. ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಇದರಲ್ಲಿ ಯಾರು ಯಾವ ಪ್ರಶಸ್ತಿ ತೆಗೆದುಕೊಂಡ್ರು, ಗ್ರ್ಯಾಂಡ್ ಸ್ಲಾಮ್ಗಳನ್ನು ಪಡೆದುಕೊಂಡಿದ್ದು ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್, US ಓಪನ್ದಲ್ಲಿ ಯಾವ ಕ್ರೀಡಾಪಟುಗೆ ಯಾವ ರೀತಿಯಿಂದ ಪ್ರಶಸ್ತಿ ಬಂದಿರೋದನ್ನು ನೀಟಾಗಿ ತಿಳ್ಕೊಳ್ಳಿ. ಆಮೇಲೆ ಬ್ಯಾಡ್ಮಿಂಟನಲ್ಲಿ ಬಂದರೆ ಥಾಮಸ್ ಕಪ್, ಉಬರ್ ಕಪ್, ಚೆಸ್, ಫಿಡೆ ವಿಶ್ವಕಪ್, ಇವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಪ್ರಮುಖ ನೇಮಕಾತಿಗಳು ಮತ್ತು ಸಾಂವಿಧಾನಿಕ ಹುದ್ದೆಗಳು. ನೋಡಿ, ಇಲ್ಲಿ ಪ್ರಮುಖ ನೇಮಕಾತಿಗಳು ಮತ್ತು ಸಾಂವಿಧಾನಿಕ ಹುದ್ದೆಗಳನ್ನು ನಾವು ನೋಡ್ಕೋಬೇಕಾದ್ರೆ ಇದು ನೆನ್ಪಿಡ್ಬೇಕಂತ ಪ್ರಮುಖವಾದಂಥ ಕೆಲವೊಂದು ಹುದ್ದೆಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಭಾರತದ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು. ನಾವು ಭಾರತದ ರಾಷ್ಟ್ರಪತಿಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂದರೆ, ರಾಷ್ಟ್ರಪತಿ ಅಂತ ಯಾರಿಗೆ ಕರೀತಾರೆ, ಆಮೇಲೆ ರಾಷ್ಟ್ರಪತಿಯ ಸ್ಥಾನಕ್ಕೆ ಇರ್ತಕ್ಕಂತಹ ಗೌರವ ಏನು, ಅವ್ರಿಗಿರ್ತಕ್ಕಂತಹ ವೇತನ ಆಗಿರ್ಬೋದು, ಅವರು ಮಾಡ್ತಕ್ಕಂತಹ ಕಾರ್ಯಗಳು, ಶಾಸನೀಯ ಕಾರ್ಯಗಳು, ಕಾರ್ಯಾಂಗದ ಕಾರ್ಯಗಳು, ಆಮೇಲೆ ಅವ್ರ ಸಂಪೂರ್ಣವಾದಂಥ ಅಧಿಕಾರಾವಧಿ ಎಷ್ಟು, ಅವರು ಹೇಗೆ ಆಯ್ಕೆ ಆಗ್ತಾರೆ, ಅವರು ಯಾರನ್ನು ಆಯ್ಕೆ ಮಾಡ್ತಾರೆ, ಈ ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳಿ. ಅದೇ ರೀತಿ ಉಪರಾಷ್ಟ್ರಪತಿಯವ್ರದ್ದು ಕೂಡ. ಆಮೇಲೆ ಪ್ರಧಾನಮಂತ್ರಿಯವ್ರ ಬಗ್ಗೆ ತಿಳ್ಕೊಳ್ಳಿ. ನೋಡಿ, ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಭಾರತದ ಮುಖ್ಯ ನ್ಯಾಯಮೂರ್ತಿಗಳು CJI ಅಂತ ಕರಿತೀವಿ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಮುಖ್ಯ ಚುನಾವಣಾ ಆಯುಕ್ತರು CEC, ಭಾರತದ ಮಹಾನ್ಯಾಯವಾದಿ ಮತ್ತು CAG. ಕರ್ನಾಟಕದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು. ಇಸ್ರೋ ಮತ್ತು DRDO ಅಧ್ಯಕ್ಷರು. ನೋಡಿ, ಇವುಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಅವರ ಅಧಿಕಾರಾವಧಿ ಎಷ್ಟು, ಅವ್ರಿಗಿರ್ತಕ್ಕಂತಹ ಕಾರ್ಯಗಳು, ಅವ್ರು ಮಾಡ್ತಕ್ಕಂತಹ ಕಾರ್ಯಗಳು ಯಾವುವು, ಆಮೇಲೆ ಇದುವರೆಗೆ ನ್ಯಾಯಮೂರ್ತಿಗಳು ಆದಂಥವರ ಸಂಖ್ಯೆಯನ್ನು ತೆಗೆದುಕೊಳ್ಳಿ. ಆಮೇಲೆ ಪ್ರಸ್ತುತ ಯಾರಿದ್ದಾರೆ ಎಂಬುದನ್ನು ತೆಗೆದುಕೊಳ್ಳಿ. ಆಮೇಲೆ ಮುಖ್ಯ ಚುನಾವಣಾ ಆಯುಕ್ತರು ಪ್ರಸ್ತುತ ಯಾರಿದ್ದಾರೆ ಅಂತ ತಿಳ್ಕೊಳ್ಳಿ. ಹಿಂದೆ ಯಾರಿದ್ರು, ಈಗ ಪ್ರಸ್ತುತ ಯಾರಿದ್ದಾರೆ, ಅವರ ಅವಧಿ ಅಂದರೆ ಮಾಡ್ತಕ್ಕಂತಹ ಕಾರ್ಯ, ಅವರ ಚುನಾವಣಾ, ಅವ್ರಿಗಿರ್ತಕ್ಕಂಥ ಫೋರ್ ಎಂಥದ್ದು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳಿ. ಆಮೇಲೆ ಭಾರತದ ಮಹಾನ್ಯಾಯವಾದಿ, ಆಮೇಲೆ ಇದನ್ನು ಹಾಗೆ ಸೇಮ್ ನೋಡ್ಕೊಳ್ಳಿ. CAG ಇವ್ರ ಬಗ್ಗೆನೂ ಕೂಡ ನೋಡ್ಕೊಳ್ಳಿ. ಇನ್ನು ಕರ್ನಾಟಕದ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕರ್ನಾಟಕದ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು, ಇವ್ರ ಬಗ್ಗೆ ರಾಜ್ಯಪಾಲರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಆಮೇಲೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ಇವ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು ಇಸ್ರೋ ಮತ್ತು DRDO ಇದ್ರ ಜೊತೆಗೆ ಪ್ರಧಾನಮಂತ್ರಿ ಅವ್ರದ್ದು ಕೂಡ ನೋಡ್ಕೊಳ್ಳಿ. ಆಮೇಲೆ ಸಂವಿಧಾನಿಕ ತಿದ್ದುಪಡಿಗಳು ಬರ್ತವೆ, ಅವುಗಳ ಬಗ್ಗೆ ನೋಡ್ಕೊಳ್ಳಿ. ಕಲಂಗಳು, ಆಮೇಲೆ ಎಷ್ಟನೇ ತಿದ್ದುಪಡಿಗಳು ಯಾವ ರೀತಿಯಾದಂತಹ ಅಂದರೆ ಏನು ಬದಲಾವಣೆ ಮಾಡಿದೆ, ಯಾವ ತಿದ್ದುಪಡಿಯಿಂದ ಏನನ್ನು ಬದಲಾವಣೆ ಮಾಡಲಾಗಿದೆ ಎಂಬುದನ್ನು ನೋಡ್ಕೊಳ್ಳಿ. ಆಮೇಲೆ ಇಸ್ರೋ ಮತ್ತು DRDO ಅವರ ಅಧ್ಯಕ್ಷರೇ ಯಾರು, ಹಿಂದೆ ಯಾರಿದ್ರು, ಪ್ರಸ್ತುತ ಯಾರಿದ್ದಾರೆ, ಇಸ್ರೋ ಸಂಸ್ಥೆ ಮಾಡಿರ್ತಕ್ಕಂತಹ ಸಾಧನೆ ಬಗ್ಗೆ, ಚಂದ್ರಯಾನ ಆಗಿರ್ಬೋದು, ಅವುಗಳ ಬಗ್ಗೆ ತಿಳ್ಕೊಳ್ಳಿ. ಯಾವುದನ್ನು ಹೇಗೆ ಲಾಂಚ್ ಮಾಡಿತ್ತು, ಯಾವ ಉದ್ದೇಶಕ್ಕಾಗಿ ಮಾಡಿತ್ತು ಎಂಬುದನ್ನು ನೋಡ್ಕೊಳ್ಳಿ. DRDOದು ಸೇಮ್ ಅದೇ ರೀತಿಯಾಗಿ ನೋಡ್ಕೊಳ್ಳಿ.
ಐದನೇದಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೂತನ ಯೋಜನೆಗಳು ಅಂತ ಬರ್ತವೆ. ಅದರಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವುವು? PM ಕಿಸಾನ್, ರೈತರಿಗೆ ನೇರ ಹಣಕಾಸು ನೆರವನ್ನು ಕೊಡೋದು. ಆಯುಷ್ಮಾನ್ ಭಾರತ್, ಉಚಿತ ಆರೋಗ್ಯ ವಿಮೆ. PM ವಿಶ್ವಕಪ್ ಯೋಜನೆ, ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕುಶಲಕರ್ಮಿಗಳಿಗೆ ಬೆಂಬಲ. ಇವುಗಳ ಬಗ್ಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನೋಡ್ಕೊಳ್ಳಿ. ಇದುವರೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವ ಯಾವ ಕೆಲಸಗಳ ಕಾರ್ಯಗಳನ್ನು ಮಾಡಿದೆ, ಅದರಲ್ಲಿನ ಫಲಾನುಭವಿಗಳು ಎಷ್ಟು, ಈ ಪ್ರತಿಯೊಂದು ಮಾಹಿತಿಯನ್ನು ನೋಡ್ಕೊಳ್ಳಿ. ಆಮೇಲೆ ಕರ್ನಾಟಕ ಸರ್ಕಾರ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಅಂತ ಹೇಗೆ ಕರಿತೀವಿ, ಇವುಗಳ ಬಗ್ಗೆ 100% 1 ಅಥವಾ 2 ಕ್ವಶನ್ ಇದ್ದೇ ಇರುತ್ತೆ. ಗೃಹ ಜ್ಯೋತಿ ಅಂದರೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್. ಗೃಹಲಕ್ಷ್ಮಿ, ಮನೆಯ ಯಜಮಾನಿಗೆ ಮಾಸಿಕ 2,000 ರೂಪಾಯಿ ಪ್ರೋತ್ಸಾಹಧನ. ಯುವ ನಿಧಿ, ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಭತ್ಯೆ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಸರ್ಕಾರಿ ಬಸ್ ಪ್ರಯಾಣ. ಅನ್ನಭಾಗ್ಯ, ಉಚಿತ ಅಕ್ಕಿ ಧಾನ್ಯ ವಿತರಣೆ. ನೋಡಿ, ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಯಾಕಪ್ಪ ಅಂತಂದರೆ ನಮಗೆ ಕರ್ನಾಟಕ ಸರ್ಕಾರದ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳಂತ ಇದಾವೆ. ಇದನ್ನು ಯಾವ ರೀತಿಯಾಗಿ ಯಾವಾಗ ಜಾರಿಗೆ ತೊಗೊಂಬಂದರು, ಇದರ ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿದ್ದು, ಇದನ್ನು ಯಾವ ಕಾರಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಬರಲಾಯಿತು, ಹೀಗೆ ಪ್ರತಿಯೊಂದು ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೊಳ್ಳಿ. ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ, ಶಕ್ತಿ ಯೋಜನೆ, ಅನ್ನಭಾಗ್ಯ, ಇನ್ನಿತರಂತಹ ಯೋಜನೆಗಳು, ಕರ್ನಾಟಕ ಸರ್ಕಾರದ ಯೋಜನೆಗಳು ಯಾವುವು, ಯಾವ ಕಾರ್ಯಗಳನ್ನ ಮಾಡ್ತವ ಎಂಬುದ್ರ ಬಗ್ಗೆ ನೀಟಾದಂತಹ ಮಾಹಿತಿಯನ್ನು ನೋಡ್ಕೊಳ್ಳಿ. ಇದು ಪೇಪರ್ 1ಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ ಕರಿತೀವಿ. ಅದರಲ್ಲಿ ಕನ್ನಡ ವ್ಯಾಕರಣ ಬರುತ್ತೆ. ಏನೇನು ಬರುತ್ತೆ? ಸಂಧಿಗಳು, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಲೋಪ ಸಂಧಿ, ಇವುಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ. ಸಂಧಿ ಅಂದ್ರೇನು, ಯಾವ ಸಂಧಿಗೆ ಒಂದು ವರ್ಡ್ ಕೊಡ್ತಾರೆ, ಇದು ಯಾವ ಸಂಧಿಗೆ ಅಂತ ಕೇಳ್ತಾರೆ, ಅಂಥವು ಬಗ್ಗೆ ನೋಡ್ಕೊಳ್ಳಿ. ಸಮಾಸಗಳ ಬಗ್ಗೆ ನೋಡ್ಕೊಳ್ಳಿ. ಸಮಾಸ ಅಂದರೆ ಏನು, ಅದರ ಎಷ್ಟು ವಿಧಗಳು ಬರ್ತವೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಲಿಂಗಗಳು ನೋಡ್ಕೊಳ್ಳಿ, ವಚನಗಳು, ವಿಭಕ್ತಿ, ಆಮೇಲೆ ಕ್ರಿಯಾಪದಗಳ ಬಗ್ಗೆ ನೋಡ್ಕೊಳ್ಳಿ. ಸಮನಾರ್ಥಕ ಪದಗಳ ಬಗ್ಗೆ ಗಮನ ಇರಲಿ. ವಿರುದ್ಧಾರ್ಥಕ ಪದಗಳ ಬಗ್ಗೆ ಎಚ್ಚರಿಕೆ ಇರಲಿ. ಗಾದೆ ಮಾತುಗಳು ಮತ್ತು ನುಡಿಗಟ್ಟುಗಳ ಬಗ್ಗೆ ನೋಡ್ಕೊಳ್ಳಿ. ತತ್ಸಮ ಮತ್ತು ತದ್ಭವ ಪದಗಳನ್ನು ನೋಡ್ಕೊಳ್ಳಿ. ವಾಕ್ಯ ತಿದ್ದುಪಡಿ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಆಮೇಲೆ ಖಾಲಿ ಜಾಗವನ್ನು ಭರ್ತಿ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳಿ. ಓದುವ ಗ್ರಹಿಕೆಯನ್ನು ಕರಿತೀವಿ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಮೂಲಭೂತ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಸಾಮಾನ್ಯ ಇಂಗ್ಲೀಷ್, ಜನರಲ್ ಇಂಗ್ಲೀಷ್ ಅಂತ ಏನು ಕರಿತೀವಿ, ಅದರಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ. ಟೆನ್ಸು, ಆರ್ಟಿಕಲ್ಸ್ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ಪ್ರಿಪೋಸಿಷನ್ ಬಗ್ಗೆ ನೋಡ್ಕೊಳ್ಳಿ. ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚ್ ಬಗ್ಗೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಆಮೇಲೆ ಸಿನೋಮನ್ಸ್, ಆಮೇಲೆ ಆಟೋನಮ್, ಆಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಐಡಿಯಮ್ಸ್ ಮತ್ತು ಪ್ಯಾರಸ್ ಬಗ್ಗೆ, ಎರರ್ ಸ್ಪೋರ್ಟಿಂಗ್ ಬಗ್ಗೆ, ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಬಗ್ಗೆ, ರೀಡಿಂಗ್ ಕಂಪ್ಯಾರಿಸನ್ ಬಗ್ಗೆ, ಕ್ಲೋಸ್ ಟೆಸ್ಟ್, ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂಗೆ ಕಂಪ್ಯೂಟರ್ದ ಮೂಲಭೂತ ಪರಿಚಯವನ್ನು ನೋಡ್ಕೊಳ್ಳಿ. ಯಾವಾಗ ಕಂಪ್ಯೂಟರ್ ಜಾರಿಗೆ ಬಂದಿತ್ತು, ಅದನ್ನು ಕಂಡುಹಿಡಿದವರು ಯಾರು, ಯಾವ ಕಾರಣಕ್ಕೆ ಒಂದು ಮೂಲಭೂತ ಪರಿಕಲ್ಪನೆಗಳನ್ನ ನಾವು ನೋಡ್ಕೊಳ್ಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರು, ಆಪ್ರೇಟಿಂಗ್ ಸಿಸ್ಟಮ್ಮು, ವಿಂಡೋಸ್ ಬಗ್ಗೆ, MS ವರ್ಡ್ ಬಗ್ಗೆ, MS ಎಕ್ಸೆಲ್ಲು, MS ಪವರ್ ಪಾಯಿಂಟು, ಇಂಟರ್ನೆಟ್ ಮತ್ತು ಇಮೇಲು, ಕಂಪ್ಯೂಟರ್ ನೆಟ್ವರ್ಕಿಂಗು, ಮೂಲಭೂತ ವಿಷಯಗಳ ಬಗ್ಗೆ ನೋಡ್ಕೊಳ್ಳಿ. ಸೈಬರ್ ಸೆಕ್ಯೂರಿಟಿ, ಅದರಲ್ಲೂ ವೈರಸ್, ಆ್ಯಂಟಿವೈರಸ್, ಆಮೇಲೆ ಪಾಸ್ವರ್ಡ್ ಸೇಫ್ಟಿ, ಕೀಬೋರ್ಡ್ ಶಾರ್ಟ್ಕಟ್ಸ್ ಬಗ್ಗೆ, ಫೈಲ್ ಎಕ್ಸ್ಟೆನ್ಷನ್ ಬಗ್ಗೆ, ಡಿಜಿಟಲ್ ಇಂಡಿಯಾ ಸಂಬಂಧಿತ ಮೂಲಭೂತ ಮಾಹಿತಿಗಳನ್ನು ನೋಡ್ಕೊಳ್ಳಿ. ಇದರ ಜೊತೆಗೆ ನಾವು ಇನ್ನೂ ಕೂಡ ಇದಿಷ್ಟೇ ಓದಿದರೆ ಆಗತ್ತಂತಲ್ಲ, ಇನ್ನೂ ಕೂಡ ಸ್ಟಡಿ ಮಾಡಬೇಕು. ವಿಷಯಗಳ ಪಟ್ಟಿಯಂತೆ ಅಂದರೆ ನಾನು ಪ್ರತ್ಯೇಕವಾಗಿ ಈ ರೀತಿಯಾಗಿ ಭಾಗವನ್ನು ಮಾಡಿದೆ, ಅಂದರೆ ಓದಲಿಕ್ಕೆ ಸುಲಭವಾಗುತ್ತೆ ಅನ್ನುವಂಥ ಕಾರಣದಿಂದ ಪ್ರಚಲಿತ ಘಟನೆಗಳು, ಕರೆಂಟ್ ಅಫೇರ್ಸ್ ಬಗ್ಗೆ, ಪ್ರತಿನಿತ್ಯ ಬರ್ತಕ್ಕಂತಹ ಪ್ರಮುಖ ಘಟನೆಗಳ ಬಗ್ಗೆ ಗಮನ ಇರಲಿ. ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು, ಕ್ರೀಡೆ, ವಿಜ್ಞಾನ, ಪ್ರಶಸ್ತಿಗಳು, ಪ್ರಮುಖ ವ್ಯಕ್ತಿಗಳು, ಅವರು ಮಾಡಿರ್ತಕ್ಕಂತಹ ಸಾಧನೆಗಳು, ನೇಮಕಾತಿಗಳು ಮತ್ತು ಒಪ್ಪಂದಗಳು. ನಾನು ಫಸ್ಟ್ ಒಂದು ಜನರಲ್ ನಾಲೆಜ್ ಬಗ್ಗೆ ಸಂಬಂಧಪಟ್ಟ ಪೇಪರಲ್ಲಿ ಹೇಳಬೇಕಾದ್ರೆ ಈ ವಿಷಯ ಕವರ್ ಮಾಡಿದ್ದೀನಿ. ಇವುಗಳ ಬಗ್ಗೆ ನೋಡ್ಕೊಳ್ಳಿ. ಇನ್ನು ದೈನಂದಿನ ಗ್ರಹಿಕೆ ವಿಷಯಗಳಂತ ಹೇಗೆ ಕರಿತೀವಿ ಅಂದರೆ ಜನರಲ್ ಸೈನ್ಸ್ ಆ್ಯಂಡ್ ಎವ್ರಿಡೇ ನಾಲೆಜ್ ಅಂತ ಕರಿತೀವಿ. ಅದಕ್ಕೆ ಸಂಬಂಧಪಟ್ಟಿದ್ದಂದರೆ ಮಾನವ ಶರೀರ ಆರೋಗ್ಯ, ಪ್ರಾಣಿಗಳು ಮತ್ತು ಸಸ್ಯಗಳು, ವಿಜ್ಞಾನ ಸಂಕೀರ್ಣಗಳು, ಆಮೇಲೆ ದೈನಂದಿನ ಜೀವನ ಉಪಯೋಗಿ ಜ್ಞಾನ, ಅಂದರೆ ದೈನಂದಿನ ಜೀವನದಲ್ಲಿ ಯಾವ ರೀತಿಯಾಗಿ ನಮಗೆ ವಿಜ್ಞಾನ ಉಪಯೋಗವಾಗುತ್ತೆ, ವಸ್ತುಗಳ ಆವಿಷ್ಕಾರ ಮತ್ತು ಅವುಗಳ ಉಪಯೋಗಗಳ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಭಾಗ ಸಿಯಲ್ಲಿ ಭಾರತದ ಸಂವಿಧಾನ ಸ್ಥೂಲವಾದಂಥ ಒಂದು ನೋಟವನ್ನು, ಪರಿಕಲ್ಪನೆ ಅಂದರೆ ಸಂವಿಧಾನ ರಚನೆ ಮತ್ತು ಅದರ ಲಕ್ಷಣಗಳು, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಹಕ್ಕುಗಳು ಅದರಲ್ಲಿ ಮತ್ತೆ ಬರುತ್ತೆ, ಅದ್ರ ಬಗ್ಗೆ ನೋಡ್ಕೊಳ್ಳಿ.
ಆಮೇಲೆ ಮೂಲಭೂತ ಕರ್ತವ್ಯಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ, ಸಂಸತ್ತಿನ ರಚನೆ ಮತ್ತು ಕಾರ್ಯಗಳ ಬಗ್ಗೆ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗದ ಅವಕೂರ ಕಾರ್ಯಗಳ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಕರ್ನಾಟಕದ ಇತಿಹಾಸಕ್ಕೆ ಬಂದರೆ ಐತಿಹಾಸಿಕ ಮತ್ತು ಪ್ರಾಚೀನ ಕಾಲ ಬಗ್ಗೆ, ಅಲ್ಲಿ ಪೂರ್ವಕಾಲ, ಮಧ್ಯಕಾಲ, ಶಿಲಾಯುಗ ಇವುಗಳ ಬಗ್ಗೆ ಸಂಬಂಧಪಟ್ಟಾಗಿ ನೋಡ್ಕೊಳ್ಳಿ. ಆಮೇಲೆ ಮಧ್ಯಕಾಲೀನ ಮತ್ತು ಹೊಸ ಕಾಲ, ಕರ್ನಾಟಕದಲ್ಲಿ ಪ್ರಮುಖ ವಂಶಗಳು, ಕರ್ನಾಟಕ ಆಗಿರ್ತಕ್ಕಂತಹ ವಂಶಗಳ ಬಗ್ಗೆ ಅಂದರೆ ಶಾತವಾಹನರು, ಕದಂಬರು, ಗಂಗರು, ತಲಕಾಡಿನ ಗಂಗರು, ದ್ವಾರ ಸಮುದ್ರದ ಹೊಯ್ಸಳರು ಇವ್ರ ಬಗ್ಗೆ ಎಲ್ಲವನ್ನು ನೋಡ್ಕೊಳ್ಳಿ. ಅಲ್ಲಿರ್ತಕ್ಕಂತಹ ಪ್ರಮುಖ ದೊರೆಗಳು, ಅವರು ಯಾವ ಇಶ್ವಿಯಿಂದ ಯಾವ ಇಶ್ವಿವರೆಗೆ ಆಳಿದರು, ಅವರು ಯಾವ ಗ್ರಂಥಗಳನ್ನು ರಚನೆ ಮಾಡಿದ್ರು, ಅವರ ಕಾಲದಲ್ಲಿರ್ತಕ್ಕಂತಹ ಕವಿಗಳು, ಅವರು ರಚನೆ ಮಾಡಿರ್ತಕ್ಕಂತಹ ಗ್ರಂಥಗಳ ಬಗ್ಗೆ ನೋಡ್ಕೊಳ್ಳಿ. ಸ್ವಾತಂತ್ರ್ಯ ಚಳವಳಿ ಮತ್ತು ಹೋರಾಟಗಾರರು ನೋಡಿ, ಸ್ವಾತಂತ್ರ್ಯ ಚಳವಳಿ ಅಂದ ತಕ್ಷಣ ಸ್ವಾತಂತ್ರ್ಯ ಚಳವಳಿ ಒಂದೇ ದಿನದಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿರುವಂಥದ್ದಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯ ಚಳವಳಿ ಮಹನೀಯರು ಭಾಗವಹಿಸಿದ್ದು, ಸ್ವಾತಂತ್ರ್ಯ ಪಡಿಬೇಕಾದ್ರೆ ಸಾಕಷ್ಟು ಸಂಘಟನೆಗಳು ಆಯಿತು, ಹೋರಾಟಗಳಾಯಿತು, ಅವುಗಳ ಬಗ್ಗೆ ನೋಡ್ಕೊಳ್ಳಿ. ಗಾಂಧಿ ಪೂರ್ವ ಯುಗ ಅಂತ ಬರುತ್ತೆ, ಅದ್ರ ಬಗ್ಗೆ ಸಂಪೂರ್ಣವಂಥ ಮಾಹಿತಿ ಇರಲಿ. ಹೋರಾಟಗಾರರು, ಅವರು ಹೊರಡಿಸ್ತಕ್ಕಂತಹ ಪತ್ರಿಕೆಗಳಾಗಿರ್ಬೋದು, ಸಂಘಟನೆಗಳಾಗಿರ್ಬೋದು ಎಂಬುದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಕರ್ನಾಟಕ ಸಾಂಸ್ಕೃತಿಕ ಪರಂಪರೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು ಕರ್ನಾಟಕದ ಭೂಗೋಳಶಾಸ್ತ್ರಕ್ಕೆ ಬಂದಂಗೆ ಜಿಯೋಗ್ರಫಿ ಅಂತ ಕರಿತೀವಿ. ಕರ್ನಾಟಕದ ಭೌಗೋಳಿಕ ಸ್ಥಿತಿ ಅದರ ಬಗ್ಗೆ ತಿಳ್ಕೊಳ್ಳಿ. ಭೂ ಆಕಾರ ಮತ್ತು ಪರ್ವತಗಳ ಬಗ್ಗೆ, ನದಿಗಳು, ಜಲ ಸಂಪನ್ಮೂಲಗಳ ಬಗ್ಗೆ, ಹವಾಮಾನ ಮತ್ತು ಆಮೇಲೆ ಮಣ್ಣಿನ ಪ್ರಕಾರಗಳು, ಅರಣ್ಯ ಸಂಪತ್ತು ಮತ್ತು ಜೀವ ವೈವಿಧ್ಯತೆ ಬಗ್ಗೆ ನೋಡ್ಕೊಳ್ಳಿ. ನೋಡಿ, ಈಗ ನೋಡೋದ್ರಿಂದ ಏನಾಗತ್ತಪ್ಪ ಅಂದರೆ ನಮಗೆ ಸಂಪೂರ್ಣವಾದಂಥ ಜಿಯೋಗ್ರಫಿ ನಾಲೆಜ್ ಸಿಗುತ್ತೆ. ಆಮೇಲೆ ಭೂಕಂಪಗಳಾಗುವುದು, ಪ್ರವಾಹಗಳಾಗಿದ್ದು ಅದರ ಬಗ್ಗೆ, ಆಮೇಲೆ ಇತ್ತೀಚೆಗೆ ಯಾವ ದೇಶದಲ್ಲಿ ಯಾವ ರೀತಿಯ ಪ್ರವಾಹ ಬಂದು ಎಷ್ಟೋ ಜನಸಂಖ್ಯೆ ಇದಾಯಿತು, ಚಂಡಮಾರುತಗಳ ಬಗ್ಗೆ ನೋಡ್ಕೊಳ್ಳಿ. ಜ್ವಾಲಾಮುಖಿಗಳ ಬಗ್ಗೆ ನೋಡ್ಕೊಳ್ಳಿ. ಜೀವಂತ ಜ್ವಾಲಾಮುಖಿಗಳು ಬರ್ತವೆ, ಅವುಗಳ ಬಗ್ಗೆ ಎಲ್ಲವೂ ಸಂಪೂರ್ಣವಂತ ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನು ಎಫ್ದಲ್ಲಿ ಏನು ನೋಡೋಣ ಅಂದರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಬಗ್ಗೆ, ಅಂದರೆ ಕರ್ನಾಟಕ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಮುಖ್ಯ ಆಡಳಿತ ವಿಭಾಗಗಳು, ಜಿಲ್ಲಾ ಮತ್ತು ತಾಲೂಕು ಆಡಳಿತ ಬಗ್ಗೆ ನೋಡ್ಕೊಳ್ಳಿ. ಸ್ಥಳೀಯ ಸ್ವಾಯತ್ತ ಸಂಸ್ಥೆಗಳು, ಆಡಳಿತದಲ್ಲಿ ಪ್ರಮುಖ ಯೋಜನೆಗಳು ಯಾವ್ಯಾವು ಎಂಬುದನ್ನು ನೋಡ್ಕೊಳ್ಳಿ. ಭಾಗ ಜಿಯಲ್ಲಿ ನಾವೇನು ಮಾಡೋಣ, ಕರ್ನಾಟಕದ ಆರ್ಥಿಕ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನೋಡ್ಕೋಬೇಕು. ಅಂದರೆ ಕರ್ನಾಟಕದ ಆರ್ಥಿಕ ಸ್ಥಿತಿ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ಬಗ್ಗೆ, ಗ್ರಾಮೀಣಾಭಿವೃದ್ಧಿ ಮತ್ತು ಯೋಜನೆಗಳು, ಸಹಕಾರ ಸಂಘಗಳು ಅವುಗಳ ಪಾತ್ರ, ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ಸ್ಥಾಪನೆ ಯಾವಾಗಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಂದ್ರೆ ಬಲವಂತರಾವ್ ಸಮಿತಿ, ಆಮೇಲೆ ಅಶೋಕ್ ಮೆಹ್ತಾ ಸಮಿತಿ, ಹೀಗೆ ಸಮಿತಿಗಳು ಬರ್ತಾವೆ. ಯಾವಾಗ ಸ್ಥಾಪನೆ ಆಯಿತು, ಅವುಗಳ ಕಾರ್ಯ ಉದ್ದೇಶಗಳೇನು, ಅವು ತೆಗೆದುಕೊಂಡಂತಹ ನಿರ್ಧಾರಗಳ್ಯಾವು, ಈ ರೀತಿಯ ನೋಡಿಕೆ. ಕರ್ನಾಟಕದ ಆರ್ಥಿಕ ಸ್ಥಿತಿ ಬಗ್ಗೆ ನಾವು ಒಂದು ಸ್ಥೂಲವಾದಂಥ ನೋಟವನ್ನು ಗಮನಿಸಿದಾಗ, ಅಂದರೆ GST, GDP, ಆಮೇಲೆ ಕೃಷಿ ಮತ್ತು ಕೈಗಾರಿಕೆಗಳ ಬಗ್ಗೆ, ಸೇವಾ ವಲಯದ ಬಗ್ಗೆ ಸಂಪೂರ್ಣವಾದಂಥ ನೋಡ್ಕೊಳ್ಳಿ. ಗ್ರಾಮೀಣ ಅಭಿವೃದ್ಧಿ ಅಂತಂದರೆ ಗ್ರಾಮೀಣ ಪ್ರದೇಶ ಸಂಬಂಧಪಟ್ಟಂತಹ ಯೋಜನೆಗಳು ಯಾವುವು, ಯಾರು ಜಾರಿ ತಂದರು, ಅವುಗಳಲ್ಲಿರ್ತಕ್ಕಂತಹ ಅನುದಾನ ಯಾವುವು, ಎಷ್ಟು ಮಹತ್ವವನ್ನು ಕೊಡಲಾಗಿದೆ ಎಂಬುದರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಅಭಿವೃದ್ಧಿ, ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಅದರಲ್ಲಿ ವಾಯು, ನೀರು, ಆಮೇಲೆ ಭೂಮಿ ಮಾಲಿನ್ಯ, ಅರಣ್ಯ ನಾಶ ಮತ್ತು ಜೀವಿ ವೈವಿಧ್ಯತೆ ಸೃಷ್ಟಿ, ಹವಾಮಾನ ಬದಲಾವಣೆ ಪರಿಣಾಮಗಳು, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿ, ಸರ್ಕಾರದ ಕ್ರಮಗಳು, ಜನರ ಪಾತ್ರ. ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಪ್ರಮುಖವಾದಂತಹ ಮಾಹಿತಿಗಳನ್ನು ನೋಡ್ಕೊಳ್ಳಿ. ಆಮೇಲೆ ಕೆಲವೊಂದು ದಿನಾಚರಣೆಗಳು ಬರ್ತಾವೆ, ಅದ್ರ ದಿನಾಂಕಗಳು ಬರ್ತಾವೆ, ಯಾವ ಉದ್ದೇಶಕ್ಕಾಗಿ ಅದನ್ನು ಜಾರಿಗೆ ತೊಗೊಂಬಂದರು ಎಂಬುದನ್ನು ನೋಡ್ಕೊಳ್ಳಿ. ಅದರ ಜೊತೆಗೆ ವಿಶ್ವ ಪಾರಂಪರಿಕ ತಾಣಕ್ಕೆ ಸಂಬಂಧಪಟ್ಟಂತೆ ಸೇರ್ಪಡೆಯಾದಂತಹ, ನಮ್ಮ ಕರ್ನಾಟಕದಿಂದ ಸೇರ್ಪಡೆಯಾದಂಥ ಪ್ರಮುಖ ಐತಿಹಾಸಿಕ ಸ್ಥಳಗಳು, ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಗಮನವಿರಲಿ. ಅದಾದಮೇಲೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಟ್ಟಿದೆ. ಅಂದರೆ ಸಿಲೆಬಸ್ ಬಗ್ಗೆ ನಾವು ನಿಯಮಿತವಾಗಿ ತಿಳ್ಕೊಂಡು ಓದಿದರೆ ಏನಾಗುತ್ತೆ, ಸರಳವಾಗಿ ನಾವು ಒಂದು ಎಕ್ಸಾಮ್ನ ಕ್ಲಿಕ್ ಮಾಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಸಾಧಿಸಬೇಕಂತಂದರೆ ಸಿಲೆಬಸ್ ಬಗ್ಗೆ ಸ್ಪಷ್ಟವಾದಂತಹ ಅರಿವು ನಮಗೆ ಇರಬೇಕು. ಸಿಲೆಬಸ್ ಗೊತ್ತಿಲ್ಲದೆ ನಾವೇನಾದ್ರು ಸುಮ್ಮನೆ ಏನೋ ಓದ್ಕೊತ ಹೋದರೆ ಏನಾಗ್ಬಿಡತ್ತೆ, ಸಮಯ ವ್ಯರ್ಥ ಆಗುತ್ತೆ. ಹೀಗಾಗಿ ಸಿಲೆಬಸ್ ಆಧರಿಸಿ ನಾವು ಓದಿದ್ದೇ ಆದರೆ ಕಡಿಮೆ ಸಮಯದಲ್ಲಿ ಉತ್ತಮವಾದಂತಹ ತಯಾರಿಯನ್ನು ನಾವು ಮಾಡಿಕೊಳ್ಬೋದು. ಆಮೇಲೆ ನಾವು ಸಿಲೆಬಸ್ ಅಂತ ತಿಳ್ಕೊಂಡು ಓದಿದರೆ ಇದೇ ನಮ್ಮ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಆಮೇಲೆ ಪ್ರತಿದಿನ ನೀವು ಏನು ಮಾಡಿ, ಸಿಲೆಬಸ್ ಓದ್ತಾ ಯೋಜಿತವಾದಂತಹ ಒಂದು
ಏನು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ. ಇಂದಿನ ವರ್ಷ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದಾಗಿರ್ಬೋದು, ನಿಯಮಿತವಾಗಿ ಮಾರ್ಕ್ ಟೆಸ್ಟ್ಗಳನ್ನ ಬರೆಯೋದಾಗಿರ್ಬೋದು, ಇವೆಲ್ಲ ತುಂಬ ಇಂಪಾರ್ಟೆಂಟ್. ಆಮೇಲೆ ಸಿಲೆಬಸ್ನ ಪ್ರತಿಯೊಂದು ವಿಷಯವನ್ನು ಒಂದೊಂದಾಗಿ ವಿವರವಾಗಿ ಓದ್ತಾ ಹೋಗಿ. ನಾನು ಹೇಳೋದಿಷ್ಟ ಏನಂತಂದರೆ, ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ನಾವು ಓದಿದ್ದೇ ಆದರೆ ಯಶಸ್ಸು ಖಂಡಿತ ಸಾಧ್ಯ ಅಂತಲೇ ಹೇಳ್ಬೋದು. ನಿಯಮಿತವಾದಂತಹ ಅಧ್ಯಯನ, ಗುರಿ ಮತ್ತು ಶ್ರದ್ಧೆಯಿಂದ ಓದಿದ್ದೇ ಆದರೆ ಯಶಸ್ಸು ನಿಮ್ಮದಾಗತ್ತೆ. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ. ಭಗವಂತ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ. ಎಲ್ರಿಗೂ ನಮಸ್ಕಾರ.